ಧೂಮ್ರಾಕ್ಷ. ಭಯಂಕರ ಪರಾಕ್ರಮಿಯಾದ ಧೂಮ್ರಾಕ್ಷ ರಾಕ್ಷಸನು ಬರ್ತಾ ಇರೋದನ್ನು ನೋಡಿ ಎಲ್ಲ ವಾನರರು ಸಂತೋಷದಿಂದ ಸಿಂಹನಾದ ಮಾಡ್ತಾರೆ. ರಾಕ್ಷಸರು ಭಯಂಕರವಾದ ಗದೆಗಳಿಂದಲೂ ಪಚ್ಚಟ ಶೂಲ ಮುದ್ಗರಗಳಿಂದಲೂ ಪರಿಗಾಯುಧಗಳಿಂದಲೂ ವಿಚಿತ್ರವಾದ ತ್ರಿಶೂಲಗಳಿಂದ ವಾನರರನ್ನು ಗಾಯಗೊಳಿಸ್ತಾ ಇರ್ತಾರೆ. ವಾನರರು ಬಂಡೆಗಳನ್ನು ವೃಕ್ಷಗಳನ್ನು ಹಿಡಿದು ನಿಂತ್ಕೊಳ್ತಾರೆ. ಇದರಿಂದ ಹೆದರಿದ ರಾಕ್ಷಸರು ಓಡಿ ಹೋಗ್ತಾ ಇರೋದನ್ನು ನೋಡಿ ಧೂಮ್ರಾಕ್ಷನು ರೋಷಾವೇಶದಿಂದ ಮುನ್ನುಗ್ಗಿ ಬರ್ತಾ ಇದ್ದಂತಹ ವಾನರರನ್ನು ಸಂಹರಿಸಲು ಪ್ರಾರಂಭಿಸ್ತಾನೆ. ಕೆಲವರನ್ನು ಪ್ರಾಸಗಳಿಂದ ಮುದ್ಗರಗಳಿಂದ ಪರಿಗಾಯುಧಗಳಿಂದಲೂ ಬಿಂದಿಪಾಲಗಳಿಂದಲೂ ಕೊಲ್ತಾ ಇರ್ತಾನೆ. ಹನುಮಂತನು ಧೂಮ್ರಾಕ್ಷನ ಹೊಡೆತಗಳಿಂದ ಪೀಡಿತರಾದ ವಾನರ ಸೈನ್ಯವನ್ನು ನೋಡಿ ಕೋಪದಿಂದ ದೊಡ್ಡದಾದ ಬಂಡೆಯೊಂದನ್ನೆತ್ಕೊಂಡು ಧೂಮ್ರಾಕ್ಷನ ಕಡೆಗೆ ಧಾವಿಸ್ತಾನೆ. ಕೋಪದಿಂದ ಕೂಡಿದ್ರಿಂದ ಕಣ್ಣುಗಳು ಕೆಂಪಾಗಿರುತ್ತೆ. ಆ ದೊಡ್ಡದಾದ ಬಂಡೆಕಲ್ಲನ್ನು ಧೂಮ್ರಾಕ್ಷನ ರಥದ ಮೇಲೆ ಹಾಕ್ತಾನೆ. ರಭಸದಿಂದ ಧಾವಿಸಿ ಬರ್ತಾ ಇದ್ದಂತಹ ಬಂಡೆಕಲ್ಲನ್ನು ನೋಡಿದ ಧೂಮ್ರಾಕ್ಷನು ಗದೆಯನ್ನೆತ್ತಿಕೊಂಡು ರಥದಿಂದ ಕೆಳಗೆ ಹಾರ್ತಾನೆ. ಕೂಡಲೇ ಚಕ್ರಗಳಿಂದ ಅಚ್ಚುಮರದಿಂದ ಕುದುರೆಗಳಿಂದ ಧನುಸ್ಸಿನಿಂದ ಕೂಡಿದ ರಥವು ನುಚ್ಚು ನೂರಾಗುತ್ತೆ. ಹೀಗೆ ಮಾಡ್ತಾ ಅನೇಕ ರಾಕ್ಷಸರನ್ನು ಅಲ್ಲಿಂದ ಓಡಿಸಿದ ಬಳಿಕ ಪರ್ವತದ ಶಿಖರವನ್ನೆತ್ತಿಕೊಂಡು ಮತ್ತೆ ಧೂಮ್ರಾಕ್ಷನ ಕಡೆಗೆ ಧಾವಿಸ್ತಾನೆ ಹನುಮಂತ. ಕ್ರುದ್ಧನಾದ ಧೂಮ್ರಾಕ್ಷನು ತನ್ನೆಡೆಗೆ ಬರ್ತಾ ಇದ್ದಂತಹ ಹನುಮನ ತಲೆಯನ್ನು ಮುಳ್ಳುಗಳಿರುವ ಗದೆಯಿಂದ ಹೊಡಿತಾನೆ. ಆದರೂ ಬಲಿಷ್ಠನಾದ ಹನುಮಂತನು ಇದೇನನ್ನೂ ಲೆಕ್ಕಿಸದೆ ತಾನು ಎತ್ತಿ ಹಿಡಿದಿದ್ದ ಪರ್ವತದ ಶಿಖರವನ್ನು ಧೂಮ್ರಾಕ್ಷನ ತಲೆಯ ಮಧ್ಯಭಾಗಕ್ಕೆ ಅಪ್ಪಳಿಸ್ತಾನೆ. ತಕ್ಷಣವೇ ಧೂಮ್ರಾಕ್ಷನ ಶರೀರವೆಲ್ಲವೂ ಭಿನ್ನ ಭಿನ್ನವಾಗಿ ಎಲ್ಲ ದಿಕ್ಕುಗಳಿಗೂ ಹಾರಿತು. ಪರ್ವತದಂತೆ ಪ್ರಾಣ ತೊರೆದು ನೆಲಕ್ಕೆ ಬೀಳ್ತಾನೆ ಧೂಮ್ರಾಕ್ಷ.